ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಭೀಮಾ ಬಳಿಕ ಹ್ಯಾಟ್ರಿಕ್ ಚಿತ್ರಗಳಲ್ಲಿ ಖಾಕಿ ಧರಿಸಿದ ಪ್ರಿಯಾ ಶಟಮರ್ಷಣ. ಭೀಮಾ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಗಿರಿಜಾ ಪಾತ್ರದಲ್ಲಿ ಮಿಂಚಿದ ನಟಿ ಪ್ರಿಯಾ ಶಟಮರ್ಷಣ ಇದೀಗ ಹ್ಯಾಟ್ರಿಕ್ ಚಿತ್ರಗಳಲ್ಲಿ ಖಾಕಿ ಧರಿಸಿದ್ದಾರೆ. ಕಸ್ಟಡಿ, ಕುಂಬ ಸಂಭವ ಮತ್ತು ಗಾಂಧಿ ಸ್ಕ್ವೇರ್ ಚಿತ್ರಗಳಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಹೊಸ ಕೇಸ್ಗಳ ಬೆನ್ನತ್ತಿದ್ದಾರೆ. ಭೀಮಾ ಇನ್ಸ್ಪೆಕ್ಟರ್ ಗಿರಿಜಾ ಪಾತ್ರಕ್ಕೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ದೊರೆಯಿತು. ಜತೆಗೆ 20ಕ್ಕೂ ಹೆಚ್ಚು ಅದೇ ರೀತಿಯ ಪೊಲೀಸ್ ಪಾತ್ರಗಳಲ್ಲಿ ಆಫರ್ಸ್ ಬಂದವು. ಕತೆ ಕೇಳಿ ಒಂದೇ ರೀತಿಯ ಪಾತ್ರಗಳನ್ನು ಒಪ್ಪದೆ ವಿಭಿನ್ನ ಕತೆ, ಬೇರೆ ಬೇರೆ ಶೇಡ್ಗಳಿರುವ ಪಾತ್ರಗಳನ್ನು ಮಾತ್ರ ಒಪ್ಪಿಕೊಂಡೆ. ಭೀಮಾದಲ್ಲಿ ನೆನಪಿಗಾಗಿ ಪೊಲೀಸ್ ಯೂನಿಫಾರ್ಮ್ ತೆಗೆದಿಟ್ಟುಕೊಂಡಿದ್ದೆ. ಬಳಿಕ ಕಸ್ಟಡಿಗೆ ಇನ್ನೊಂದು ಯೂನಿಫಾರ್ಮ್, ಕುಂಬ ಸಂಭವಕ್ಕೆ ಮತ್ತೊಂದು ಯೂನಿಫಾರ್ಮ್ ತೆಗೆದುಕೊಂಡೆ. ಹೀಗೆ ನನ್ನ ಬಳಿ ಈಗ ಮೂರು ಖಾಕಿ ಯೂನಿಫಾರ್ಮ್ಗಳಿವೆ. ಬ್ಯಾಕ್ ಟು ಬ್ಯಾಕ್ ಪೊಲೀಸ್ ಪಾತ್ರಗಳಲ್ಲೇ ನಟಿಸುತ್ತಿರುವ ಕಾರಣ ಕೆಲವೊಮ್ಮೆ ಶೂಟಿಂಗಲ್ಲ, ಡ್ಯೂಟಿಗೆ ಹೋಗುತ್ತಿರುವ ಫೀಲ್ ಆಗುತ್ತದೆ. ಠಾಣೆಯಿಂದ ಠಾಣೆಗೆ ಟ್ರಾನ್ಸ್ಫರ್ ಆಗಿ ಹೊಸ ಕೇಸ್ ತೆಗೆದುಕೊಂಡಿರುವಂತೆ ಭಾಸವಾಗುತ್ತದೆ ಎಂದು ಹೇಳಿದ್ದಾರೆ ಪ್ರಿಯಾ ಶಟಮರ್ಷಣ. ಜೊತೆಗೆ 3 ಸಿನಿಮಾಗಳ ಜೊತೆಗೆ ರುಧಿರವನಂ ಹಾಗೂ ಇನ್ನೂ 2 ಹೊಸ ಚಿತ್ರಗಳಿಗೆ ಪ್ರಿಯಾ ಸೈನ್ ಮಾಡಿದ್ದಾರಂತೆ. ರಂಗಭೂಮಿಯಿಂದ ಹಿನ್ನೆಲೆಯ ಪ್ರಿಯಾ ಪ್ರತಿ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಖ್ಯಾತಿಯ ನಟ ಅವಿನಾಶ್ ಶಟಮರ್ಷಣ ಇಬ್ಬರು ಉತ್ತಮ ಗಾಯಕರು ಕೂಡ. ಹೀಗಾಗಿ ಈ ಜೋಡಿ ಸೋಹಮ್ ಎಂಬ ಮ್ಯೂಸಿಕ್ ವಿಡಿಯೋ ಆಲ್ಬಮ್ ಮಾಡಲು ಸಿದ್ಧತೆ ನಡೆಸುತ್ತಿದೆ. ಅವಿನಾಶ್ಗೆ ಹಲವು ವರ್ಷಗಳಿಂದ ಮ್ಯೂಸಿಕ್ ಬ್ಯಾಂಡ್ ಮಾಡುವ ಆಸೆ ಇತ್ತು. ಅದೀಗ ನೆರವೇರುತ್ತಿದೆ. 6 ಹಾಡುಗಳು ರೆಡಿಯಾಗಿವೆ. ಭಜನೆ, ಜನಪದ, ಭಾವಗೀತೆ ಸೇರಿ ಎಲ್ಲ ಜಾನರ್ ಹಾಡುಗಳನ್ನು ಮಾಡುವ ಆಲೋಚನೆ ಇದೆ ಎನ್ನುತ್ತಾರೆ